ಕೇಳೋ ಪ್ರಶ್ನೆ ಯಾರಿಗೆ ಗೊತ್ತು, ನಾವೇ ಅವತ್ತು ಕೇಳಿದ್ದೇವೆ. ಓಕೆನಾ? ಶ್ರೀಮಂತರಿಗೆ ಶಿಷ್ಯ ಕೇಳ್ತೇನೆ, ಅಮ್ಮ, ನಾನು ನಿಮ್ಮನ್ನು ಎಷ್ಟೋ ನೋಡಿದ್ದೇನೆ, ನಿಮ್ಮ ಬಗ್ಗೆ ಎಷ್ಟೋ ಕೇಳಿದ್ದೇನೆ, ಆದರೂ ನಿಮ್ಮನ್ನು ನನ್ನ ನಿಜವಾದ ತಾಯಿ ಎಂದು ಗುರುತಿಸಲು ನನ್ನಿಂದ ಆಗುತ್ತಿಲ್ಲವಲ್ಲ ಏಕೆ ಅಂತ. ಈ ಕಾಮನ್ನಾಗಿ ಭಕ್ತರು ಬರ್ತಾ ಇರ್ತಾರೆ, ಇಲ್ಲಿ ಒಬ್ಬ ತಾಯಿ ಇದ್ದಾರೆ ಅನ್ಕೊಳ್ಳಿ, ಬರ್ತಾ ಇರ್ತಾರೆ, ಮನೇಲಿ ಒಬ್ಬ ತಾಯಿ ಇರ್ತಾರೆ, ಹೆತ್ತೋರು ಇರ್ತಾರೆ. ಅವ್ರು ಹೇಳ್ಬೇಕಾದ್ರೆ ಇವರು ತಾಯಿ ನೋಡಿ ಅನ್ಕೋಬೇಕು, ಎಲ್ಲರ ತಾಯಿ ಅನ್ಕೊಳ್ಳಲ್ಲ ಅಂತೇಳಿ ಈಸಿಯಾಗಿ ತಾಯಿ ಅನ್ಕೊಳ್ಬೇಕಾ. ಅವ್ನ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇದ್ದಾರೆ. ಆ ಪ್ರಶ್ನೆ ಹೊರಗೆ ಹಾಕ್ತೀನಿ. ನನಗೆ ನಿಮ್ಮನ್ನ ಬರ್ತಾ ಇದ್ದೀನಿ, ಮಾತಾಡಿಸ್ತಾ ಇದ್ದೀನಿ, ಪರಿಚಯದಲ್ಲಿದ್ದೀರಾ, ತುಂಬ ಆಪ್ತರಿದ್ದೀರಾ, ನಿಮ್ಮನ್ನೆಲ್ಲರ ತಾಯಿ ಅಂತಿದ್ದಾರೆ. ಮತ್ತು ನಾನು ನಿಮ್ಮ ತಾಯಿ ಅನ್ಬೇಕಂದ್ರೆ ನನಗೆ ಅನ್ನಿಸ್ತಾ ಇಲ್ವಲ್ಲ, ಯಾಕೆ, ಹೇಗೆ ಅಂತ ಕೇಳ್ತೀನಿ. ಇದು ನಿಮ್ಮಲ್ಲಿ ಕೆಲವು ಪ್ರಶ್ನೆನೂ ಆಗಿರುತ್ತೆ. ಸೊ ಅದಕ್ಕೆ ಶ್ರೀಮಂತರ ಉತ್ತರ ಏನು ಮಾಡ್ತಾರೆ ಅಂದರೆ, ನಾನು ನಿನ್ನ ನಿಜವಾದ ತಾಯಿ ಎಂದು ನಿನಗೆ ಅನ್ನಿಸದಿದ್ದರೆ ಹೋಗಲಿ, ಆದರೆ ನೀನೇ ಕೇಳಿಗೆ ಎಷ್ಟೊಂದು ಸಲ ಬರುತ್ತಿದ್ದೀಯಾ, ಇರಲಿ, ಸಮಯ ಬಂದಾಗ ನೀನು ನಿನ್ನ ನಿಜವಾದ ತಾಯಿಯನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ. ಸೊ ಅವ್ರು ಇಷ್ಟೇ ಕೇಳೋದು, ಆಯ್ತು ಬಿಡು, ನಿನ್ನ ತಾಯಿ ಅಂತ ನೀನು ಅರ್ಥ ಆಯಿತು, ನಾನು ನಿಮ್ಮ ತಾಯಿ ಅಂತ ನೀನು ಅರ್ಥ ಆಯ್ತಲ್ಲ, ಹೋಗಲಿ. ಮತ್ತು ಯಾಕೆ ನೀನು ಇಷ್ಟು ಸರಿಗೆ ಬರ್ತಾ ಇದೆಯಾ, ನಾನು ನಮ್ಮ ಅಂತ ಯಾಕೆ ಬರ್ತಾ ಇದೆಯಾ, ಯಾಕೆ ಬರ್ತಾ ಇದೆಯಾ ಅಂತ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಯಾರಿಗಾದ್ರೂ ಒಬ್ಬರಿಗೆ ತಾಯಿ ಅಂತ ಕರಿತೀವಿ ಅಂದರೆ ಅವ್ರಿಗೂ ನಮಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಅಮ್ಮ ಅಂತ ನಾವು ಯಾರಾದರೂ ಕರಿತೀವಿ ಅಂದರೆ ನಮಗೂ ಅವ್ರಿಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಯಾಕೆಂದರೆ ನಮಗೆ ಆಗಲೇ ಗೊತ್ತಿದೆ, ನಾವು ಎಷ್ಟೋ ವರ್ಷ ಜನ್ಮಗಳನ್ನು ದಾಟಿ ಬಂದಿದ್ದೀವಿ. ಸೊ ಯಾವುದೋ ಒಂದು ಜನ್ಮ ತಾಯಿ ಆಗಿರ್ತಾರೆ ಅಲ್ವ. ಸೊ ನಮ್ಮ